₹500 ಕ್ಯಾಶ್ ಹಾಗೆ ₹500 UPI ಪೇಮೆಂಟ್ ಎರಡರದ್ದು ವ್ಯಾಲ್ಯೂ ಒಂದೇ ಅಲ್ಲ. ನಾವೇನಾದ್ರೂ ಪೇಮೆಂಟ್ನ ₹500 ಕ್ಯಾಶ್ ಮುಖಾಂತರ ಮಾಡಿದ್ರೆ ಅದು ನಮಗೆ ಫೀಲ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಫೀಲ್ ಆಫ್ ಪೇಯಿಂಗ್ ಅಂತ. ಬಟ್ ಅದೇ ಪೇಮೆಂಟ್ನ ನಾವು UPI ಮುಖಾಂತರ ಮಾಡಿದ್ರೆ ನಮ್ಗದು ಫೀಲೇ ಆಗಲ್ಲ. ಒಂದು ಕ್ಲಿಕ್ ಮುಖಾಂತರ ನಾವು ಪೇಮೆಂಟ್ ಮಾಡಿ ಮುಗಿಸ್ಬಿಡ್ತೀವಿ. ಇದರಿಂದ ನಮ್ಮ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇನಾದ್ರೂ ಎಕ್ಸಾಂಪಲ್ ನೋಡೋದಾದ್ರೆ ನಾವೇನಾದ್ರೂ ಬೇರೆ ಶಾಪಿಗೆ ಹೋದಾಗ ಎಲ್ಲಾದ್ರೂ ಹೋದಾಗ ₹50 ಆಗಿರ್ಬೋದು, ₹100 ಆಗಿರ್ಬೋದು, ಈ ಪೇಮೆಂಟ್ನ ನಾವು ಒಂದೇ ಕ್ಲಿಕ್ಕಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ. ನಮಗದು ಫೀಲೇ ಆಗಲ್ಲ. ಅದೇ ನಾವು ₹500 ಮುಖಾಂತರ ಮಾಡಿದಾಗ ನಮ್ಮ ಹತ್ರ ಇದ್ದಿದ್ದು ₹500 ಹೋಯ್ತು ಅನ್ನೋ ಫೀಲ್ ನಮ್ಗಾಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಪ್ರತಿ ತಿಂಗಳು ಈ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ. ನಾವು UPI ಮುಖಾಂತರ ಪ್ರತಿ ತಿಂಗಳು ₹10, ₹20, ₹100 ಹೀಗೆ ಪೇ ಮಾಡ್ತಾ ಹೋಗೋದು ನಮಗೆ ಮಂತ್ ಎಂಡಲ್ಲಿ ನಮ್ಮ ಎಕ್ಸ್ಪೆನ್ಸಸ್ನ ಜಾಸ್ತಿ ಮಾಡುತ್ತೆ. ಅದೇ ಪೇಮೆಂಟ್ನ ನೀವು ನೋಟ್ ಮುಖಾಂತರ ಅಂದರೆ ಕ್ಯಾಶ್ ಮುಖಾಂತರ ಮಾಡಿದ್ರೆ ನಿಮಗದು ಫೀಲ್ ಆಗುತ್ತೆ. ನನ್ನ ಹತ್ರ ಇದ್ದಿದ್ದು ₹500 ಹೋಯ್ತು, ₹100 ಹೋಯ್ತು ಅಂತ. ಸೊ ಇದರಿಂದ ನಿಮ್ಮ ಖರ್ಚು ಕಮ್ಮಿ ಆಗುತ್ತೆ. ಸೊ ನೀವೇನಾದರೂ ನಿಮ್ಮ ಪ್ರತಿ ತಿಂಗಳ ಖರ್ಚನ್ನು ಕಮ್ಮಿ ಮಾಡಬೇಕು ಅಂತ ಇದ್ದರೆ ದೊಡ್ಡ ದೊಡ್ಡ ಪೇಮೆಂಟ್ ಏನಿರುತ್ತಲ್ಲ ಅದನ್ನು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ಮಾಡಿ UPI ಮುಖಾಂತರ ಮಾಡ್ಬೋದು. ಸಣ್ಣ ಪುಟ್ಟ ಖರ್ಚನ್ನು ನೀವು ಕ್ಯಾಶ್ ಮುಖಾಂತರ ಮಾಡಿದ್ರೆ ನಿಮ್ಮ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ.